ಹಾಯ್ ಸ್ನೇಹಿತರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕನ್ನಡ ಭಾಷಾ ಶಿಕ್ಷಕರ ಪರೀಕ್ಷೆ ತಯಾರಿಗಾಗಿ ಭಾಗ 2 ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೇನೆ. ನಿನ್ನೆ ತರಗತಿಯಲ್ಲಿ 20ರವರೆಗಿನ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಇವತ್ತು 21ರಿಂದ ನೋಡೋಣ. ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಮೊದಲು ಮಾಡಿದವರು ಯಾರು? ಹರ್ಮನ್ ಮೋಗ್ಲಿಂಗ್. ಶಬ್ದಮಣಿ ದರ್ಪಣ ಕೃತಿಯನ್ನು ಮೊದಲಿಗೆ ಸಂಪಾದಿಸಿದವರು ಜಾನ್ ಗ್ಯಾರೆಟ್. 23ನೇ ಪ್ರಶ್ನೆ, ಭಾವಕತ್ವ, ಭೋಜಕತ್ವ ಇವುಗಳನ್ನು ಭಟ್ಟಾನಾಯಕನು ಯಾವುದರ ಭಾಗವಾಗಿ ವಿವರಿಸುತ್ತಾನೆ? ಸಹೃದಯರಲ್ಲಿ ರಸನಿಷ್ಪತ್ತಿಯಾಗುವ ಕುರಿತು ಮಾತಾಡುವಾಗ ಹೇಳ್ತಾನೆ ಈ ಮೇಲಿನ ಮಾತನ್ನು. ನೆಕ್ಸ್ಟು, ಪ್ರಾಸವು ಕನ್ನಡ ಕಾವ್ಯಮೀಮಾಂಸೆಯ ವಿಶಿಷ್ಟ ಲಕ್ಷಣ ಎಂದು ಮೊದಲು ಗುರುತಿಸಿದವರು ಯಾರು? ಶ್ರೀವಿಜಯ. ಅಭಿನವಗುಪ್ತನ ಸಾಧಾರಣೀಕರಣ ತತ್ವಕ್ಕೆ ಸಂವಾದಿ ಎಂದು ಗುರುತಿಸಲಾಗಿರುವ ಪಾಶ್ಚಾತ್ಯ ಪರಿಕಲ್ಪನೆ ಯಾವುದು? ಮಾನಸಿಕ ದೂರ ಸಿದ್ಧಾಂತ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕನ್ನಡ ಕಾವ್ಯಮೀಮಾಂಸೆಯ ಪರಿಕಲ್ಪನೆಗಳಲ್ಲಿ ಇದು ಒಂದು. ಅನುಕರ ಅನೇಕಾಂತವಾದ ಪರಿಕಲ್ಪನೆ. ಇವರುಗಳಲ್ಲಿ ಯಾರು ವೃತ್ತಿಗಾಯಕರು? ಕಿನ್ನರಿ ಜೋಗಿಗಳು. ಜಾನಪದ ಸಂಶೋಧನೆಯಲ್ಲಿ ವಕ್ತೃ ಎಂದರೆ ಯಾರು? ಮಾಹಿತಿಯನ್ನು ಸಂಗ್ರಹಿಸಲು ಆಯ್ಕೆ ಮಾಡಿಕೊಂಡವರು. ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಯೊಂದಿಗೆ ಜಾನಪದ ಅಧ್ಯಯನ ಕೈಗೊಳ್ಳುವ ವಿಧಾನ ಯಾವುದು? ಸಾಂದರ್ಭಿಕ ಸಿದ್ಧಾಂತ. ಹಲಗಲಿ ಬೇಡರ ದಂಗೆ ಲಾವಣಿಯನ್ನು ಮೊದಲ ಬಾರಿಗೆ ಸಂಗ್ರಹಿಸಿ ಪ್ರಕಟಿಸಿದವರು ಯಾರು? ಜೆ.ಎಫ್. ಲೀಟ್. ಕನ್ನಡದ ಮೊದಲ ಸಾಹಿತ್ಯ ಚರಿತ್ರೆ ಎಂದು ಗುರುತಿಸುವ ಲೇಖನ ಯಾವುದು? ಎನ್ ಎಸೆ ಆನ್ ಕೆನರೀಸ್ ಲಿಟ್ರೇಚರ್. ಜನ್ನನ ಯಶೋಧರ ಚರಿತೆ ಇದು ಯಾರ ವಿಮರ್ಶಾ ಲೇಖನ? ಗಿರಡ್ಡಿ ಗೋವಿಂದರಾಜ. ಶಾಸನದ ಮೂಲಕ ಸಂಸ್ಕೃತಿಯನ್ನು ರಚಿಸಬಹುದು ಎಂಬ ಮಾದರಿಯನ್ನು ಕನ್ನಡದಲ್ಲಿ ತೋರಿಸಿಕೊಟ್ಟ ಮಹತ್ವದ ಕವಿ ಯಾರು? ಪ್ರಾಚೀನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. ಕೃತಿ, ಕವಿಯಲ್ಲ. ಗ್ರಾಂಥಿಕ ನಿಲುವು ಎಂಬ ಪರಿಕಲ್ಪನೆಯನ್ನು ಪ್ರಸ್ತುತಪಡಿಸಿದವರು ಯಾರು? ಎಡ್ವರ್ಡ್ ಸೈಡ್. 38ನೇ ಪ್ರಶ್ನೆ, ಟ್ರೈನ್ಸ್ ಕ್ರಿಯೇಷನ್ಸ್ ಈ ಪದವನ್ನು ಬಳಕೆಗೆ ತಂದವರು ಪಿ. ಲಾಲ್. 39ನೇ ಪ್ರಶ್ನೆ, ತೌಲನಿಕ ಸಾಹಿತ್ಯ ಎಂಬ ಪರಿಕಲ್ಪನೆಯನ್ನು ಮೊದಲಿಗೆ ಪತ್ರವೊಂದರಲ್ಲಿ ಬಳಸಿದವರು ಯಾರು? ಮ್ಯಾಥ್ಯೂ ಆರ್ನಾಲ್ಡ್. 40ನೇ ಪ್ರಶ್ನೆ, ಇಂಗ್ಲಿಷ್ ಭಾಷೆಯನ್ನು ಭಾರತೀಯ ಸಂಸತ್ತಿಗೆ ಆಲೋಚನಾ ಕ್ರಮಕ್ಕೆ ಜೀವನ ವಿಧಾನವನ್ನು ಒಗ್ಗುವಂತೆ ಮಾರ್ಪಡಿಸಬೇಕು ಎಂಬ ನಿಲುವನ್ನು ಹೊಂದಿದವರು ಯಾರು? ತೃತೀಯ ಜಗತ್ತಿನ ಲೇಖಕರು. ನೆಕ್ಸ್ಟು, ಪೋಸ್ಟ್ ಗ್ರೇಡ್ ಹೆಸರಿಸುವ ಭಾಷಾಂತರದ ಮೊದಲನೇ ತತ್ವ ಯಾವುದು? ವಿಧೇಯತಾ ತತ್ವ. ನೆಕ್ಸ್ಟು 42ನೇ ಪ್ರಶ್ನೆ, ಸಾಮಾನ್ಯವಾಗಿ ದಾನಶಾಸನಗಳಲ್ಲಿ ಕಂಡುಬರುವ ವಿಷಯದ ಅನುಕ್ರಮ ಯಾವುದು? ವಂಶಾವಳಿ, ರಾಜನ ಬಿರುದಾವಳಿ, ದಾನವನ್ನು ಸ್ವೀಕರಿಸುವ ವರ ವಿಷಯ, ದಾನದ ಪ್ರಮಾಣ, ಭೂಮಿಯ ಮೇರೆಗಳು, ದಿನಾಂಕ ಮತ್ತು ರಾಜಮುದ್ರೆ. ಇಷ್ಟು ಕೂಡ ಕಂಡುಬರ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಜೈನ ತೀರ್ಥಂಕರರನ್ನು ಅನುಕ್ರಮದಲ್ಲಿ ಬರೆಯಿರಿ. ಜೈನ ತೀರ್ಥಂಕರ ಅನುಕ್ರಮ ಯಾವುದು ಅಂತ ಹೇಳಿದರೆ ಅಜಿತನಾಥ, ಶಾಂತಿನಾಥ, ಮಲ್ಲಿನಾಥ, ನೇಮಿನಾಥ ಮತ್ತು ಪಾರ್ಶ್ವನಾಥ. 44ನೇ ಪ್ರಶ್ನೆ, ದೇವರ ದಾಸಿಮಯ್ಯನ ವಚನದ ಸಾಲುಗಳನ್ನು ಸರಿಯಾಗಿ ಹೊಂದಿಸಿ. ಕಡೆಗೀಲಿಲ್ಲದ ಬಂಡಿ ಒಡೆಗೆಡುವುದರ ಮಾಂಬುದೆ, ಕಡೆಗೀಲು ಬಂಡಿಗಾದಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಇದು ಸರಿಯಾದ ಸಾಲುಗಳಾಗಿವೆ ಸ್ನೇಹಿತರೆ. ನೆಕ್ಸ್ಟ್ 45ನೇ ಪ್ರಶ್ನೆ ನೋಡಿ, ಕವಿಗಳ ಜನ್ಮ ದಿನಾಂಕದ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಹೊಂದಿಸಿ. ಡಿ.ವಿ.ಜಿ, ಜಿ.ಪಿ. ರಾಜರತ್ನಂ, ಸೀತಾರಾಮಯ್ಯ ಮತ್ತು ಮಧುರ ಚೆನ್ನ, ಸಿದ್ದಯ್ಯ ಪುರಾಣಕ. ಇದು ಪ್ರಶ್ನೆ ಪತ್ರಿಕೆಯಲ್ಲಿ 4 ಆಪ್ಷನ್ಸ್ ಇರ್ತವೆ. ನಾನು ಉತ್ತರಗಳನ್ನು ಮಾತ್ರ ಬರ್ಕೊಂಡಿದ್ದೀನಿ. ಸೊ ಯಾಕೆಂತಂದರೆ ಸುಮ್ಮನೆ ಅದೆಲ್ಲ ವ್ಯರ್ಥವಾಗುತ್ತೆ, ಭಾಳ ಸಮಯ ಹಿಡಿಯುತ್ತಂತೆ ನಾನು ಶಾರ್ಟಾಗಿ ಹಿಂಗೆ ಮಾಡಿ ನೋಟ್ಸ್ ಮಾಡಿ ಕೊಡ್ತಾ ಇದ್ದೀನಿ ನೇರವಾದ ಪ್ರಶ್ನೆ ಉತ್ತರಗಳನ್ನು. ಕೇಳಿ ಗೆಳೆಯರೆ. ಇಲ್ಲಿ 46ನೇ ಪ್ರಶ್ನೆ ನೋಡೋಣ. ಕಾದಂಬರಿ ಪ್ರಕಟವಾದ ವರ್ಷದ ಆಧಾರದಲ್ಲಿ ಅನುಕ್ರಮವಾಗಿ ಬರೆಯಿರಿ.
ಕಾದಂಬರಿ ಪ್ರಕಟವಾದ ವರ್ಷದ ಆಧಾರದಲ್ಲಿ ಅನುಕ್ರಮವಾಗಿ ಬರೆಯಿರಿ. ಅದಕ್ಕೆ ಮಯೂರ, ಮಹಾಬ್ರಾಹ್ಮಣ, ಚಿರಸ್ಮರಣೆ, ಗಂಗವ್ವ ಮತ್ತು ಗಂಗಾಮಾಯಿ ರಾಮಾಯಣ. ಸೊ 47ನೇ ಪ್ರಶ್ನೆ ಬನ್ನಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿಗಳನ್ನು ಪ್ರಶಸ್ತಿ ಪಡೆದ ವರ್ಷದ ಅನುಕ್ರಮದಲ್ಲಿ ಬರೆಯಿರಿ. ನೋಡಿ, ಕಥೆಯಾದವಳು ಹುಡುಗಿ, ಕಲ್ಲು ಕರಗುವ ಸಮಯ, ಅರಮನೆ, ಕತ್ತಿಯಂಚಿನ ದಾರಿ ಹಾಗೂ ನುಡಿಗಳ ಅಳಿವು. ಓಕೆ, 48ನೇ ಪ್ರಶ್ನೆ ಬನ್ನಿ. ಮಾಡಿದಳು ಈ ಕ್ರಿಯಾಪದದಲ್ಲಿ ಇರುವ ಆಕೃತಿಮಗಳ ಅನುಕ್ರಮಣಿಕೆಯನ್ನು ಗುರುತಿಸಿ. ಕ್ರಿಯಾಪದ ಪ್ರೇರಣಾರ್ಥಕ, ಕಾಲಪ್ರತ್ಯಯ, ಪುರುಷ ಲಿಂಗ ವಚನ ಪ್ರತ್ಯಯ, ಪ್ರಶ್ನಾರ್ಥಕ ಪ್ರತ್ಯಯ. ನೆಕ್ಸ್ಟ್ 49ನೇ ಪ್ರಶ್ನೆಗೆ ಬನ್ನಿ. ದ್ರಾವಿಡ ಭಾಷಾ ಕುಲದಿಂದ ಭಾಷೆಗಳು ಟಿಸಿಲೊಡೆದ ಕಾನೂನು ಕ್ರಮದಲ್ಲಿ ಈ ಕೆಳಗಿನ ಭಾಷೆಗಳನ್ನು ಹೊಂದಿಸಿ. ಬ್ರಾಹುಯಿ, ಗದಗ, ತೆಲುಗು, ತುಳು ಮತ್ತು ಕನ್ನಡ. ನೆಕ್ಸ್ಟ್ 50ನೇ ಪ್ರಶ್ನೆ. ಮಾತ್ರಾ ಲೆಕ್ಕದಲ್ಲಿ ಕಡಿಮೆಯಿಂದ ಹೆಚ್ಚು ಮಾತ್ರೆಗಳ ಸಾಲುಗಳನ್ನು ಹೊಂದಿರುವ ಷಟ್ಪದಿ ಪ್ರಕಾರಗಳನ್ನು ಹೊಂದಿಸಿ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ. ಸೊ ಗೆಳೆಯರೆ, ಕೇವಲ ಇವರೇನು ಪ್ರಶ್ನೆಗುತ್ತರ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ. ಸ್ವಲ್ಪ ಅದನ್ನು ಎಕ್ಸ್ಪ್ಲೇಷನ್ ಮಾಡಿಕೊಡಿ ಅಂತ ನೀವು ಕೇಳಿದರೆ ನಾನು ಅದನ್ನು ಕೂಡ ಮಾಡಿಕೊಡ್ತೀನಿ. ನೀವು ಕಮೆಂಟ್ ಮೂಲಕ ಕೇವಲ ಪ್ರಶ್ನೋತ್ತರಗಳನ್ನು ಮಾತ್ರ ಹಿಂಗೆ ಬಿಡಿಸ್ಕೊಡಿ ಅಂತಂತ ಹೇಳಿದ್ರೆ ಹಿಂಗೆ ಬಿಡಿಸ್ತೀನಿ. ಇಲ್ಲ ಅಂತಂದರೆ ನಾನು ನಿಮಗೆ ಪ್ರಶ್ನೆಗಳಿಗೆ ಸರಿಯಾಗಿರ್ತಕ್ಕಂಥ ಎಕ್ಸ್ಪ್ಲೇಷನ್ ಕೊಡಿ ಅಂದರೆ ಅದಕ್ಕೂ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾವುದಕ್ಕೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೆಳೆಯರು. ಯಾಕೆಂತ ಹೇಳಿದ್ರೆ ನನಗೆ ಮತ್ತೆ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಡ್ತೀನಿ. ಓಕೆ, ಥ್ಯಾಂಕ್ಸ್.